ದೇವಾನುದೇವತೆಗಳನ್ನು ಹೆತ್ತಿದ್ದು ತಾಯಿ ಅಲ್ಲವೇ? ದೇವಾನುದೇವತೆಗಳನ್ನು ಹೆತ್ತಿದ್ದು ತಾಯಿ ಅಲ್ಲವೇ? ಹಾಗಾದರೆ ದೇವರಿಗೂ ದೇವರು ತಾಯಿ ಅಲ್ಲವೇ? ತಾಯಿ ಅಲ್ಲವೇ ಅಂತ. ವೆರಿ ನೈಸ್ ಬಾಳು ಅವರೇ, ಎಷ್ಟು ಸುಮಧುರವಾಗಿ ಹಾಡು ಹಾಡಿದ್ರಿ ನೀವು. ಈಗ ಆ ತಾಯಿ ಬಗ್ಗೆ ಹಾಡಿದ್ರಲ್ಲ, ಅದೇ ತಾಯಿ ಬಗ್ಗೆ ನಿಮ್ಮ ಮಾತುಗಳನ್ನ ಹೇಳಿ. ನಮ್ದು ಹಾವೇರಿ, ಬಟ್ ಅಲ್ಲಿ ಯಾವ ನಮಗೆ ಬೇಕಾದಂಥ ಸ್ಟುಡಿಯೋಗಳಿಲ್ಲಾಗಿದ್ದವ್ರಿ ಹಾಡುಗಳನ್ನ ಹಾಡಾಕ. ಮತ್ತು ನಾವು ನಮ್ಮೂರಿಂದ ಕುರಿ ಒಳಗಿರ್ತಿದ್ದೆ ನಾನು. ಇತ್ತಗಡೆ ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಈ ಸೈಡ್ ಎಲ್ಲ ಕುರಿ ಕಾಯ್ಕೊಂತಿದ್ದಾಗ ಹಾಡಬೇಕು ಅಂತಂದಾಗ ನಾವು ಹೋಗ್ಬೇಕು ಬಾಗಲಕೋಟೆ, ಬಿಜಾಪುರ, ಹುಬ್ಬಳ್ಳಿ ಆ ಕಡೆ ಜಾನಪದ ಸೊಗಡಿನ ಸ್ಟುಡಿಯೋಗಳಿದ್ದು ರೀ. ಆ ಕಡೆ ಹೋದಾಗ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತಿದ್ದೆ ನನ್ನ ತಾಯಿನ. ಒಂದು ಟೈಮ್ ಏನಾಗಿತ್ತಂದ್ರೆ ಒಂದು 2-3 ತಿಂಗಳು ನಾನು ಮನೆಗೆ ಹೋಗಿರ್ಲಿಲ್ಲ ರೀ ಒಟ್ಟು. ಅವಾಗ ಒಂದು ಈ ರತ್ನನ ಪ್ರಪಂಚ ಅಂತೇಳಿ ಒಂದು ಪಿಕ್ಚರ್ ಬಂದಿತ್ತು. ಅದ್ರಾಗ ಒಂದು ಲೈನ್ ಐತ್ರಿ, ನೀ ನನ್ನ ತಾಯಿ ಅಲ್ಲ, ನನ್ನ ತಾಯಿ ಬೇರೆ ಅದಾಳ ಅಂತೇಳಿ ಅವ ಅಣ್ಣ ಬಂದು ಹೇಳಿದಾಗ, ನಾ ನಿನ್ನ ಜೋಡಿ ಇರಂಗಿಲ್ಲ, ನೀ ನನಗೆ ಸುಳ್ಳು ಹೇಳಿ ಮೋಸ ಮಾಡಿ ಅಂತೇಳಿ ಆ ಒಬ್ಬ ಹುಡುಗ ಮನೆ ಬಿಟ್ಟು ಹೋಗ್ಕಾನ. ಮನೆ ಬಿಟ್ಟು ಹೋದ ಮ್ಯಾಗ ಅವ್ನು ಗೊತ್ತಾಗತ್ತೆ ನಿಜವಾದ ತಾಯಿ ಯಾರು, ಹೆತ್ತವಳ ಹೊತ್ತವಳ ಅಂತೇಳಿ. ವಾಪಸ್ ಬಂದು ಕೇಳ್ತಾನ, ಯಾಕಪ್ಪ ಮನ್ಯಾಗ ಏನಾರ ಮರ್ತು ಹೋಗಿ ಏನಂತೇಳಿ ಕೇಳ್ತಾಳ್ರಿ ಅವರು. ಅವಾಗ ಅವ್ನು ಒಂದೇ ಮಾತು ಹೇಳ್ತಾನೆ, ಮೈ ಮರ್ತು ಹೋದ್ನಿ ಯವ್ವ ಅಂತೇಳಿ.